ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕಂದರೆ ಇವತ್ತು ನಾನು ವ್ಯಾಪಾರಕ್ಕೆ ಹೋಗಿಲ್ಲ. ಯಾಕೋ ಸ್ವಲ್ಪ ಹುಷಾರಿಲ್ಲ, ಅಂದರೆ ಏನೋ ಒಂಥರ ತಲೆಯೆಲ್ಲ ಭಾರ ಆಗ್ತಾಯಿತ್ತು. ಯಾಕಂದರೆ ಸೋನೆ ಮಳೆ ಫುಲ್ಲು ಮೋಡ ಅಲ್ವಾ. ನಿನ್ನೆ ತುಂಬ ಮಳೇಲಿ ನೆನ್ಬಿಟ್ಟು ಬಂದಿದ್ದೆ. ಹಾಗಾಗಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲಿದ್ದೀನಿ. ಇವಾಗ ಟೀ ಮಾಡೋಣ ಅಂತೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಯಾಕೋ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿದೆ. ಬಿಟ್ಬಿಟ್ಟಿದ್ದೆ ಸಂಪೂರ್ಣವಾಗಿ. ಇವತ್ತು ಮತ್ತೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಟೀ ಮಾಡ್ತಾಯಿದ್ದೀನಿ. ಅಂದರೆ ಟೀ ಕಾಫಿ ಬಿಡೋದ್ರಿಂದ ನನ್ನ ಪ್ರಕಾರ ಒಳ್ಳೆಯದೇ ಅಂತ ಅನಿಸುತ್ತೆ ನನಗೆ. ಮುಂಚೆ ಟೀ ಕುಡಿಬೇಕಾದ್ರೆ ಒಂದೊಂದೇ ಸಮಸ್ಯೆ ಆಗೋದು ನನಗೆ. ಬಿಟ್ಟ ಮೇಲೆ ಏನಿಲ್ಲ, ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸ್ವಲ್ಪ ಜಾಸ್ತಿ ಕಫ ಎಲ್ಲ ಕಟ್ಕೊಳ್ಳೋದು ಅವಾಗ. ಇವಾಗೇನು ಆ ಥರ ಇಲ್ಲ. ಇಲ್ಲಿ 2 ಲೋಟ ಟೀ ಮಾಡಿದ್ದೀನಿ. ಒಂದು ದೊಡ್ಡ ಲೋಟ, ಒಂದು ಚಿಕ್ಕ ಲೋಟ ನನಗೊಂದು, ನನ್ನ ಮಗಳಿಗೊಂದು. ಇನ್ನೊಬ್ರು ಕುಡಿಯೋಲ್ಲ, ನಮ್ಮ ಅಮ್ಮ ಎಲ್ಲ ವ್ಯಾಪಾರಕ್ಕೆ ಹೋಗಿದ್ದಾರೆ. ಹಾಗಾಗಿ ಟೀ ಮಾಡ್ಕೊಂಡು ಕುಡಿದು ಇವಾಗ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು, ಆದರೆ ನಾನು ಮುಂಚೆನೇ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ಹೇಳಿದೆ ತಗೋಬಾ ಹೋಗು ಅಂತ ಹೇಳ್ಬಿಟ್ಟು. ಆದರೂ ಈ ಬೆಳಗ್ಗೆ ಚಳಿಲಿ ಬಿಸಿ ಬಿಸಿ ಟೀ ಕುಡಿಯೋ ಮಜಾನೇ ಬೇರೆ. ಹೇಳಬೇಕಂದ್ರೆ ಫುಲ್ಲು ಇಲ್ಲಿ ಸೋನೆ ಹಿಡ್ಕೊಬಿಟ್ಟಿದ್ದೆ ಬೆಳಗ್ಗೆನೇ ಅಷ್ಟೊತ್ತಿಗೆ. ಅದರಲ್ಲಿ ಬಿಸಿ ಟೀ ಕುಡಿದ್ರಂತೂ ಇನ್ನೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಈ ಬಿಸಿ ಟೀ ಕಾಫಿ ಅಂದರೆ ಈ ಮಳೆ ಬರೋ ಟೈಮಲ್ಲಿ ಇಷ್ಟ ಆಗುತ್ತೆ ಕುಡಿಯೋದಕ್ಕೆ. ಬೇರೆ ಟೈಮಲ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆಮೇಲೆ ನಾನಿಲ್ಲಿ ಸ್ವಲ್ಪ ಡಿಕಾಕ್ಷನನ್ನು ಕಾಯಿಸ್ತಾಯಿದ್ದೆ. ಡಿಕಾಕ್ಷನ್ ಅಂದರೆ ಇದಕ್ಕೆ ನಾನು ಒಂದು ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಹಾಕ್ಬಿಟ್ಟು ಮತ್ತು ಇದು ಟೀ ಪುಡಿ ಬರುತ್ತಲ್ಲ, ರೆಡ್ ಲೇಬಲ್ ಟೀ ಪುಡಿ, ಅದನ್ನು ಹಾಕ್ಬಿಟ್ಟು ಇಲ್ಲಿ 1 ಚಂಬು ನೀರು ಹಾಕಿರೋದು ನಾನಿಲ್ಲಿ. ಆ ನೀರೆಲ್ಲ ಜಿನ್ಗಿ ಸ್ವಲ್ಪ ಆಗಬೇಕು, ಅಲ್ಲಿವರೆಗೂ ಅದನ್ನು ಕಾಯಿಸ್ತಾ ಇದ್ದೀನಿ. ಅಂದರೆ ಏನಕ್ಕೆ ಅಂದರೆ ಇದರಲ್ಲಿ ನಾನು ಮೆಹಂದಿನ ಹಚ್ತೀನಿ ಹಾಕ್ಬಿಟ್ಟು. ಈ ಮೆಹಂದಿ ಬರುತ್ತಲ್ಲ, ಅದನ್ನು ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ. ಬ್ರೌನು ಬರ್ಗೆಂಡಿ ಕಲರ್ಸ್ ಅಂತ ಸಿಗ್ತವೆ ಮೆಡಿಕಲ್ ಸ್ಟೋರ್ಗಳಲ್ಲಿ. ಅದನ್ನು ತಗೊಬಂದ್ಬಿಟ್ಟು ಈ ಥರ ಟೀ ಪುಡೀಲಿ ಕಾಯಿಸಿ ಹಚ್ಚೋದ್ರಿಂದ ಕೂದಲು ಶೈನಿಂಗ್ ಆಗಿರುತ್ತೆ. ಆದರೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಅವಾಗವಾಗ ಹಚ್ತಾ ಇರ್ತೀನಿ. ಬಿಸಿಲಿದ್ರೆ ಮಾತ್ರ, ಬಿಸಿಲಿಲ್ಲ ಅಂದ್ರಿಲ್ಲ. ಮತ್ತು ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಹಸಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಮೊದಲು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಾನು. ಯಾಕಂದರೆ ಒಂದೇ ಸರಿ ನಾನು ಒತ್ಬಿಟ್ಟು ಹಾಕ್ಕೊಂಡೋಗಿ ಒಂದೇ ಸರಿ ಬೇಯಿಸೋದು, ಅಲ್ಲೇ ಒತ್ತೋದು ಅಲ್ಲೇ ಬೇಯಿಸೋದು, ಹಂಗೆ ಮಾಡಲ್ಲ ನಾನು. ಹಂಗೆ ಮಾಡೋಕ್ಕೆ ನನಗೆ ಬರೋದು ಇಲ್ಲ. ಹಾಗಾಗಿ ಇದು ಮನೆ ತೊಳ್ಕೊಬಂದಿದ್ದೆ. ಮನೆ ತೊಳ್ಕೊಬಂದಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಸಿಟ್ಟನ್ನು ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿದ್ರೆ ಅದು ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಚಪಾತಿನ ಒತ್ತುತ್ತಾ ಇದ್ದೆ. ಒತ್ತಿ ಒಂದು ಪ್ಲೇಟ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಸ್ಕೂಲ್ಗೇನು ಹೋಗಿಲ್ಲ ಅಂದರೆ ಪರವಾಗಿಲ್ಲ ಬಿಡು ಮಾಡೋಣ ಅನಿಸುತ್ತೆ. ಒಂದೊಂದು ಸರಿ ಲೇಟ್ ಆದಾಗ ಈ ಥರ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಎಷ್ಟು ಕಮ್ಮಿ ಆಗಿದೆ ಜಿನ್ಗಿ ನೀರು ಅಂತ ಹೇಳ್ಬಿಟ್ಟು. ಇದನ್ನು ಎತ್ತಿ ತಣ್ಣಗಾಗೋದಕ್ಕೆ ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಸೈಡಲ್ಲಿ ಇಲ್ಲಿ ಚಪಾತಿನ ಮಾಡ್ಕೋತಾ ಇದ್ದೀನಿ ನಾನು. ಅದಕ್ಕೆ ಮತ್ತು 2 ಒಲೆ ಇರಬೇಕು. 2 ಒಲೆ ಇದ್ದರೆ ಒಂದರಲ್ಲಿ ತಪ್ಪಿದ್ರು ಒಂದರಲ್ಲಿ ಮಾಡ್ತಾ ಇರ್ಬೋದು. ಇಲ್ಲ ಎಲ್ಲ ಒಂದೇ ಒಲೆಯಲ್ಲಿ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ನಾನು ಹೋದ್ವಾರ ಎಲ್ಲ ಒಂದೇ ಒಲೆಯಲ್ಲಿ ಮಾಡ್ತಾಯಿದ್ದೀನಿ, ನೀವು ನೋಡಿರ್ತೀರ. ಅಂದರೆ ಹೆಂಗೆ ಅಂದರೆ ತುಂಬ ಕಷ್ಟ ಆಗೋದು, ಒಂಥರ ಕೋಪನೂ ಬರೋದು ಒಂದು ಕಡೆ ಬೆಳಗ್ಗೆನೆ. ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ ನಾನು. ಈಗ ಇದು ರೆಡಿ ಮಾಡಿಸಿದ್ಮೇಲೆ 2 ಕಡೆನೂ ಮಾಡ್ತಾಯಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದೇ ಬರ್ಗೆಂಡಿ ಕಲರ್, ಅದು ಇದು ಮೆಡಿಕಲ್ಲು ಮತ್ತು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ತಗೊಬಂದ್ಬಿಟ್ಟು ಆ ಡಿಕಾಕ್ಷನ್ ಏನು ನಾನು ಕಾಯಿಸಿದ್ದೀನಲ್ಲ, ಆ ಡಿಕಾಕ್ಷನ್ ಒಳಗಡೆ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಮೇಲ್ಗಡೆದೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅದು ಎಷ್ಟು ಕಲಿಸ್ಬೇಕು ಅಂದರೆ ಫುಲ್ಲು ಎಲ್ಲ ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ಒಂಚೂರು ಗಂಟು ಬೀಳ್ದಂಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಡಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಇದು ಅಷ್ಟು ಕೂಡ ಚೆನ್ನಾಗಿರುತ್ತೆ. ಅಂದರೆ ಇದು ಕಲಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಏನು ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದರೆ ಗಂಟು ಬರ್ದಿದ್ದಂಗೆ ಇದನ್ನು ಕಲಿಸ್ಬೇಕಲ್ವಾ. ಹಾಗಾಗಿ ಇದು ಹಚ್ಚೋದ್ರಿಂದ ಏನು ಅಂದರೆ, ಈ ವೈಟ್ ಇರೋ ಕೂದಲೆಲ್ಲ ಫುಲ್ಲು ರೆಡ್ ಕಲರ್, ಅಂದರೆ ಒಂಥರ ಬರ್ಗೆಂಡಿ ಕಲರ್ ಬರುತ್ತೆ. ಬಿಸಿಲಲ್ಲಿ ಅದು ವೈಟ್ ಹೇರ್ ಅಂತಲೇ ಕಾಣಿಸಲ್ಲ, ಅದೊಂದು. ಆಮೇಲೆ ಕೂದಲು ತುಂಬ ಶೈನಿಂಗ್ ಆಗುತ್ತೆ. ಈ ತಲೆಯಲ್ಲಿ ಹೊಟ್ಟೆಲ್ಲ ಏನಿರುತ್ತಲ್ಲ ಅದೆಲ್ಲ ಆಗಲ್ಲ. ಯಾಕಂದರೆ ನಾನು ಇದರಲ್ಲಿ ಲವಂಗನ ಹಾಕಿದ್ದೀನಿ. ಆ ಥರ ಒಟ್ಟಾಗಲ್ಲ. ನಾನು ಹೇಳ್ಬೇಕಂದ್ರೆ ಇದನ್ನು ನಾನು ಆವಾಗವಾಗ ಟ್ರೈ ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಅಂತಿಂಥ ಕಲರ್ಗಳೆಲ್ಲ ಹಾಕಬಾರ್ದು. ಅದರಿಂದ ಏನಂದರೆ ಇರೋ ಕೂದಲು ಕೂಡ ಉದುರೋಗುತ್ತೆ. ಈ ಥರ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು, ಹಚ್ಕೋಬೋದು. ಅಂದರೆ ಇದು ಏನಂದರೆ ಪೌಡ್ರು ಅಂಗಡಿಯಿಂದನೇ ತರಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ಸೊಪ್ಪಿದ್ರೂ ಓಕೆ. ಸೊಪ್ಪನ್ನು ತಗೊಬಂದು ಒಣಗಿಸ್ಬಿಟ್ಟು ಅದನ್ನು ಮಿಕ್ಸಿಲಿ ಪೌಡ್ರು ಥರ ಮಾಡಿ ಇಟ್ಕೊಂಡು ಈ ಥರ ಟೀ ಪುಡಿ ಮತ್ತು ಲವಂಗ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಡಿಕಾಕ್ಷನ್ ಮಾಡಿಕೊಂಡು ಕಲಿಸ್ಕೊಂಡು ಹಚ್ಕೊಂಡ್ರೆ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಈ ದಾಸವಾಳದ ಪೌಡ್ರು ಮತ್ತು ನೆಲ್ಲಿಕಾಯಿ ಪೌಡ್ರು ಅದನ್ನೆಲ್ಲ ಹಾಕ್ಕೋಬೋದು. ಆದರೆ ನಾನು ಇಷ್ಟು ಮಾತ್ರ ಹಚ್ತೀನಿ ಯಾವಾಗಲೂ, ಅವೆಲ್ಲ ಹಾಕಲ್ಲ.
ಮುಂಚೆ ಎಲ್ಲ ಹಾಕ್ತಿದ್ದೆ ಇಲ್ಲ ಅನ್ನಲ್ಲ, ಆದರೆ ಇವಾಗ ಹಾಕಲ್ಲ. ಇದನ್ನು ಅಪರೂಪನೇ ಮಾಡೋದು ನಾನು. ಅಂದರೆ ಈ ತಿಂಗಳಿಗೋ 15 ದಿವಸಕ್ಕೋ ಅವೆಲ್ಲ ಏನೂ ಮಾಡಲ್ಲ. ಹೇಳ್ಬೇಕಂದ್ರೆ ನನಗೆ ಯಾವಾಗಾದರೂ ಇದನ್ನು ಟ್ರೈ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಅಂದರೆ ರಿಸಲ್ಟ್ ಇದು ಚೆನ್ನಾಗಿರುತ್ತೆ. ಸ್ನಾನ ಮಾಡಿದ್ಮೇಲೆ ಕೂದಲೇ ಒಂಥರ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಕಲಸಿ ಒಂದು ಸೈಡ್ಗೆ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ನಾವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಏನು ಬೇಕು ಅದನ್ನು ತಂದಿರ್ತೀವಿ. ಅದು ತಗೊಬಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮತ್ತು ಈ ಥರ ಫ್ರೀಯಾಗಿ ಕೂತಿರ್ತೀನಲ್ಲ ಮನೇಲಿ, ಆವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಪದೇ ಪದೇ ಒಂದು ಸರಿ ಕ್ಲೀನ್ ಮಾಡಿಟ್ರೆ ನಡೆಯುತ್ತೆ. ಇವಾಗ ಇದು ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ಹಚ್ಚೋಕ್ಕೆ ಕೈಯಲ್ಲಿ ಇಟ್ಕೊಳಕ್ಕಾಗಲ್ವಲ್ಲ ಫೋನು. ಈ ಥರ ಸ್ಟ್ಯಾಂಡನ್ನು ನಾನು ತಾಂಡಿದ್ದೆ. ಇತ್ತೀಚೆಗೆ 2 ಸ್ಟ್ಯಾಂಡ್ ತಂಡೆ ನಾನು. ಇದೊಂದು ಸೆಲ್ಫಿ ಸ್ಟಿಕ್ಕು, ಇನ್ನೊಂದು ಕುಕ್ಕಿಂಗ್ ವೀಡಿಯೋಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ತಂಡೆ. ಅಂದರೆ ನಾವು ಮನೆ ಕೆಲಸ ಮಾಡಬೇಕಾದ್ರೆ ಅದು ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೆ ಇದಕ್ಕೆ ಫೋನನ್ನು ಇದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಇದು ತೋರಿಸ್ತಾಯಿದ್ದೀನಿ. ಚೆನ್ನಾಗೈತೆ ಹೇಳ್ಬಿಟ್ಟು ಮುಂಚೆ ನಾನು ತಾಂಡಿದ್ದೆ, ಅದೆಲ್ಲ ಮುರಿದೋಯ್ತು. ಒಂದು ಸ್ಟ್ಯಾಂಡು, ಒಂದು ಸೆಲ್ಫಿ ಸ್ಟಿಕ್ಕು 2 ತಾಂಡಿದ್ದೆ ನಾನು. 2 ಮುರಿದಾಕಿದ್ರು ನನ್ನ ಮಕ್ಕಳು. ಆಮೇಲೆ ಇದನ್ನು ಇತ್ತೀಚಿನ ದಿನಗಳಲ್ಲಿ ತಾಂಡಿರೋದು ನಾನು. ಇದೇನು ಗೊತ್ತಾ, ತುಂಬ ಚೆನ್ನಾಗಿದೆ. ಇದು ಎಷ್ಟು ಒಂದು 380 ರೂಪಾಯಿ. ಇದು ತುಂಬ ಅಂದರೆ ಗಟ್ಟಿಯಾಗಿದೆ. ಕೆಲವು ಫಸ್ಟ್ ಇದ್ದಿದ್ರಲ್ಲಿ ಫೋನ್ ಹಾಕಿದ ತಕ್ಷಣ ಅದೇ ಬಿದ್ದೋಗೋದು. ಇದು ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಹೇಳಬೇಕಂದ್ರೆ. ಇವಾಗ ಇದನ್ನು ಹಚ್ಚೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಕೂದಲನ್ನ ಈ ಥರ 2 ಭಾಗ ಮಾಡ್ಕೋಬೇಕು. ಇಲ್ಲ ನೀವು ಬಾಚಣಿಗೆ ತಗೊಂಡು ಜಾಸ್ತಿ ಏನಾದರೂ ಸಿಕ್ಕಿದ್ರೆ ನಿಮಗೆ ಬಾಚಣಿಗೆ ತಗೊಂಡು ನೀಟಾಗಿ ಸಿಕ್ಕಿಬಿಡಿಸ್ಕೊಂಡು ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ನನಗೂ ಸಿಕ್ಕಿದೆ ಇಲ್ಲ ಅನ್ನಲ್ಲ, ಸ್ವಲ್ಪ ಸಿಕ್ಕಿದೆ ಕಾಣಿಸ್ತಾ ಇರ್ಬೋದು ನಿಮಗೆ. ನನಗಂದರೆ ಆಗುತ್ತೆ, ಸಿಕ್ಕಿದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ನೀಟಾಗಿ ಇದನ್ನು ಏನು ಮಾಡಬೇಕಂದ್ರೆ, ಈಗ ಇದು ಚೆನ್ನಾಗಿ ಆಗಿದೆ. ಈ ಥರ ಪೇಸ್ಟ್ ಥರ ಬೀಳಬೇಕದು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬೀಳ್ತಾ ಇದೆ. ಒಂದೇ ಸರಿ ಬಿದ್ದೋಗ್ಬಾರ್ದು, ಈ ಥರ ಉದ್ರುದ್ರಾಗಿ ಬೀಳಬೇಕು. ಆವಾಗ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಏನು ಮಾಡಬೇಕಂದ್ರೆ ಬಗೆ ಮಾಡ್ಕೋಬೇಕಾಗುತ್ತೆ ನಾವು ಫಸ್ಟು ಕೂದಲನ್ನು. ನಾನು ಈ ಕಲ್ಲರ್ ವೇಲ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಕೂದಲನ್ನು ಬಗೆ ಮಾಡ್ಕೊಂಡು ಹಚ್ಚಬೇಕು. ಅಂದರೆ ನೀಟಾಗಿ ಈಗ ನಾವು ಎಣ್ಣೆನ ಯಾವ ಥರ ಹಚ್ತೀವಿ ನೋಡಿ, ಎಣ್ಣೆ ಹಚ್ಚೋ ಹಾಗೆ ಇದನ್ನು ಬುಡಕ್ಕೆಲ್ಲ ಬಗೆ ಮಾಡ್ಕೊಂಡು ಹಚ್ಚಬೇಕು. ಈಗ ಮಾಮೂಲಿ ಹೇರ್ ಕಲ್ಲರ್ಗಳೆಲ್ಲಾದರೆ ಬುಡಕ್ಕೆಲ್ಲ ಹಚ್ಚಬಾರ್ದು, ಅದನ್ನು ಕೂದಲಿಗೆ ಮಾತ್ರ ಹಚ್ಚಬೇಕಾಯ್ತು. ಇದೇನಿಲ್ಲ, ಬುಡದ ಸಮೇತನೇ ಇದನ್ನು ಹಚ್ಬೋದು. ನಾವು ಎಣ್ಣೆನ ಹಾಕಿ ಹೇಗೆ ಮಸಾಜೆಲ್ಲ ಮಾಡ್ತೀವಿ ಸೇಮ್ ಅದೇ ಥರ ಇದು ಒಂದು ಕಡೆಯಿಂದ ಹಚ್ಚಬೇಕು. ಆಮೇಲೆ ಏನು ಈ ಬಾಡಿ ಹೀಟಾಗಿರುತ್ತೆ, ಕಣ್ಣೆಲ್ಲ ಉರಿ ಎಲ್ಲ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಇದು ಹಚ್ಚಿದ ತಕ್ಷಣ ಫುಲ್ಲು ಮೈಯೆಲ್ಲ ಒಂಥರ ತಣ್ಣಗನ್ಸುತ್ತೆ, ತಲೆಯೆಲ್ಲ ಕೂಲ್ ಅನಿಸುತ್ತೆ. ಈ ಕಣ್ಣುರಿ ಎಲ್ಲ ದೂರ ಆಗುತ್ತೆ. ಯಾಕಂದರೆ ಇದು ಮೆಹಂದಿ ಪೌಡ್ರ್ ಅಲ್ವಾ, ಹಾಗಾಗಿ ಕಣ್ಣುರಿ ಎಲ್ಲ ಕಮ್ಮಿ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ. ನನಗೆ ಹೇಗಾಗ್ತಾಯಿದೆ ಇದು ಹಚ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇದೆ ನೋಡಿ. ಹಾಗೆ ಅದು ನಾವು ಹಚ್ಕೊಳ್ಳೋದಕ್ಕಿಂತ ಯಾರಾದರೂ ಹಚ್ಚೋರಿದ್ರು ಚೆನ್ನಾಗಿರುತ್ತೆ. ಈಗ ಯಾರೂ ಇಲ್ಲ ಅಂತ ಅಂದಾಗ ನಾವೇ ಹಚ್ಕೋಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಒಂದು ಕಡೆಯಿಂದ ನೀಟಾಗಿ ಹಚ್ತೀನಿ. ನಾನು ಬಗೆ ಮಾಡಿಬಿಟ್ಟು ಹಚ್ತೀನಿ. ಬಗೆ ಮಾಡಿಬಿಟ್ಟು ಹಚ್ಬಿಟ್ಟು ಲಾಸ್ಟಲ್ಲಿ ಕೂದಲಿಗೆ ಒಂದು ಕಡೆಯಿಂದ ಹಚ್ಕೊಂಡು ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗೆ ಹಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ನಿಮ್ಮ ಹತ್ರ ಕೈಗೆ ಹಾಕ್ತಾರಲ್ಲ ಅವಿದ್ರೆ ಹಾಕ್ಕೋಬೋದು. ನನ್ನ ಹತ್ರ ಅದಿಲ್ಲ. ಇದು ಕೈಗೆ ಹತ್ತಿದ್ರು ಏನಿಲ್ಲ, ಕಲ್ಲರ್ ಮೆಹಂದಿ ಹಚ್ದಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಹಚ್ತಾ ಇದ್ದೀನಿ. ಅಂದರೆ ಕೆಂಪು ಕಲರ್ ಅಲ್ವಾ ಅಂತ ಹೇಳ್ಬಿಟ್ಟು ಈ ಹೇರ್ ಕಲರ್ ಎಲ್ಲ ಹಚ್ಚೋರು ಅದೇನ ಕೈಗೆ ಹಾಕ್ಕೊಂಡು ಹಚ್ತಾರೋ ಆ ಥರ ನಿಮ್ಮ ಹತ್ರ ಇದ್ದರೆ ನೀವು ಹಚ್ಕೋಬೋದು. ಇಲ್ಲಾಂದ್ರೆ ಈ ಥರ ಆರಾಮಾಗಿ ಹಚ್ಬೋದು. ಒಂಥರ ತಣ್ಣಗೆ ಆಗ್ತಾಯಿದೆ ನನಗೆ, ಒಂಥರ ನಿದ್ದೆ ಬರೋ ಹಾಗಾಗ್ತಾಯಿದೆ ಇದು ಹಚ್ತಾ ಇದ್ದರೆ. ಸರಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹಚ್ಕೋತಾ ಇದ್ದೆ ನಾನು. ಈ ಥರ ಬಗೆ ಅಂದರೆ ಪ್ರತಿ ಸರಿನೂ ಈ ಥರ ಬಗೆ ಮಾಡಿಬಿಟ್ಟೆ ಹಚ್ಚಬೇಕು. ಒಳಗಡೆ ಏನಾದರೂ ವೈಟ್ ಹೆಡ್ಸಿದ್ರೂ ಅದು ಕಲರ್ ಆಗುತ್ತೆ. ಮತ್ತು ಹೇಳ್ಬೇಕಂದ್ರೆ ಒಟ್ಟು ಪಟ್ಟು ಅವೆಲ್ಲ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ನೋಡ್ಕೊಂಡು ಹಚ್ಕೊಳ್ಳಿ. ಈ ಥರ ಒಂದು ಕಡೆಯಿಂದ ಹಚ್ಚಿ ಬಗೆ ಮಾಡಿಬಿಟ್ಟು ನಾನು ಹಚ್ಕೋತಾ ಇದ್ದರೆ ನನ್ನ ಮಗಳು ನನಗೂ ಹಚ್ಚು ಅಂತ ಕೇಳ್ತಾ ಇದ್ಲು. ನಾನು ಬೇಡ, ಈಗಲೇ ಮುಂದೆ ಹಚ್ತೀನಿ, ಇನ್ನು ದೊಡ್ಡವಳಾಗು ನೀನು ಆವಾಗ ಹಚ್ತೀನಿ ಅಂತ ಹೇಳ್ತಾಯಿದ್ದೆ. ಈ ಮಕ್ಳುಗಳೇನು ಗೊತ್ತಾ, ಈಗ ನಾವೇನಾದರೂ ಹಚ್ಕೋತಾ ಇದ್ರೆ ನಮಗೂ ಹಚ್ಚಿ ಅಂತಾರೆ. ಹಂಗೂ ಬಿಡ್ದಲ್ಲೇ ಕೈಗೆಲ್ಲ ಹಚ್ಕೋತಾ ಇದ್ಲು, ಕೂತ್ಕೊಂಡು ಅದ್ರಲ್ಲಿ ತಗೊಂಡು ಕೈಗೆಲ್ಲ ಹಚ್ಕೊಂಡು ಕೂತಿದ್ಲು. ಇವಳು ಯಾವಾಗಲೂ ಹಿಂಗೆ ಮಾಡ್ತಾಳೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಮಕ್ಕಳೇ ಅಷ್ಟು ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅದು ನಮಗೂ ಇದು ಕೊಡಿ ಅಂತ ಕೇಳ್ತಾರೆ. ಕೈ ನೋಡಿ ಇಷ್ಟು ಸ್ವಲ್ಪ ಹೊತ್ತಿಗೆಲ್ಲ ಎಷ್ಟು ಕಲ್ಲರ್ ಆಯಿತು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಒಂದು ಕಡೆಯಿಂದ ಈಗ ನಾನು ಫುಲ್ಲು ಬಗೆ ಮಾಡಿ ಹಚ್ಚಿದ್ದೀನ, ಫುಲ್ಲು ಒಳಗಡೆ ಎಲ್ಲ ಹಚ್ಚಿದ್ದೀನಿ. ಇವಾಗ ಮೇಲ್ಗಡೆ ಎಲ್ಲ ಹಚ್ಬೇಕಲ್ಲ, ಈ ಥರ ಒಂದು ಕಡೆಯಿಂದ ಫುಲ್ಲು ಹಚ್ಕೊಂಡು ಹೋಗ್ತೀನಿ ನಾನು. ಅಂದರೆ ಒಂಥರ ಪ್ಯಾಕ್ ಥರ ಆಗುತ್ತೆ ಇದು. ಫುಲ್ ಒಂದು ಕಡೆಯಿಂದ ಎಲ್ಲ ಹಚ್ಕೊಂಡೋಗಿ ನೀಟಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಗಂಟು ಕಟ್ಟಿಬಿಡ್ತೀನಿ ಲಾಸ್ಟಲ್ಲಿ. ಅಂದರೆ ಫಸ್ಟು ನೀಟಾಗಿ ಹಚ್ಕೋಬೇಕು ಇದನ್ನು. ಯಾಕಂದರೆ ಒಂದು ಕಡೆ ಹಚ್ಬಿಟ್ಟು ಇನ್ನೊಂದು ಕಡೆ ಬಿಟ್ಟರೆ ಅದು ಕಲ್ಲರ್ ಕಾಣಿಸೋದಿಲ್ಲ ಕೂದಲು. ಇದೇನಂದರೆ ಬಿಸಿಲಲ್ಲಿ ಹೋದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಕೂದಲು ತೊಳೆದು ಒಂದು ದಿವಸ ಆಗಬೇಕು. ಈಗ ಇದನ್ನು ಹಚ್ಬಿಟ್ಟು ತೊಳಿಬೇಕು. ತೊಳೆದ್ಬಿಟ್ಟು ಅಂದರೆ ಶಾಂಪು ಹಾಕ್ಬಾರ್ದು, ಹಂಗೆ ತೊಳೆದೇ ಬಿಡಬೇಕು.
ಮಾರ್ನಿಂಗೆ ಶಾಂಪು ಹಾಕಿ ಸ್ನಾನ ಮಾಡಬೇಕು. ಆಮೇಲೆ ಕೂದಲು ಹೆಂಗೆ ಕಾಣಿಸುತ್ತೆ ಅಂದರೆ ಏನು ಹಚ್ಚಿದ್ದೀರಾ ಅಂತ ಹೇಳ್ತಾರೆ. ನನಗೆ ನಮ್ಮ ಅಮ್ಮನೇ ಅಂತೈತಿ ಇವತ್ತು, ಏನು ಇಷ್ಟೊಂದು ಕಲರ್ ಬಂದೈತೆ ಚೆನ್ನಾಗೈತೆ ಅಂತ. ಅಂದರೆ ಲವಂಗ ಹಾಕೋದ್ರಿಂದ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ಹೇಳ್ಬೇಕಂದ್ರೆ. ಈ ಲವಂಗ ಏನೂ ಹಾಕ್ತಲ್ಲ, ಬರೀ ಟೀ ಇದರಲ್ಲೇ ಹಾಕಿದ್ರೆ ನಾವು ಅಷ್ಟೊಂದೇನೋ ಅನಿಸಲ್ಲ. ಅದು ಲವಂಗ ಹಾಕಬೇಕು, ಒಂದು 4 ಲವಂಗನ ಹಾಕಬೇಕು. ಪುಡಿ ಮಾಡಾದರೂ ಹಾಕ್ಬೋದು, ಇಲ್ಲ ಹಂಗೆ ಉಂಡೆ ಲವಂಗನಾದರೂ ಹಾಕ್ಬೋದು. ಆವಾಗ ಒಂಥರ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಹೇಳ್ಬೇಕಂದ್ರೆ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಮ್ಮನೇ ಹೇಳ್ತಾ ಇತ್ತು, ಓ ಇದೊಂಥರ ಚೆನ್ನಾಗೈತೆ, ನನಗೊಂದು ಸ್ವಲ್ಪ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸರಿ ಮಾಡಿದಾಗ ಕೊಡ್ತೀನಿ ಬಿಡು ಅಂತ ಹೇಳಿದೆ. ನೋಡಿ ಲಾಸ್ಟಲ್ಲಿ ಈ ಥರ ಕ್ಲಿಪ್ ಹಾಕಿ ಬಿಡ್ತೀನಿ. ಕ್ಲಿಪ್ ಹಾಕಿಬಿಟ್ಟು ಇದೇನು ಸೈಡಲ್ಲಿ ಇದೆಯಲ್ಲ ಇದೆಲ್ಲ ಒರೆಸ್ಕೋಬೇಕು, ಇಲ್ಲಾಂದರೆ ಹಾಗಂಗೆ ಕೆಂಪು ಕಾಣಿಸುತ್ತೆ. ಎಲ್ಲ ಒರೆಸ್ಕೊಂಡು ನೀಟಾಗಿ ಇವಾಗ ಏನು ನೆಕ್ಸ್ಟು ಏನು ಕೆಲಸ ಇದೆ ಅದನ್ನು ಮಾಡ್ತೀನಿ ನಾನು ಇಲ್ಲಿ ತೋರಿಸ್ತಾ ಇದ್ದ ನೋಡಿ ನನ್ನ ಕೈ ಎಷ್ಟು ಕೆಂಪಾಯಿತು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೀಟಾಗಿ ಅಂದರೆ ಫುಲ್ಲು ಈ ಮೆಹಂದಿ ಹಚ್ಚಿದಾಗೆ ಆಗೋಯ್ತತ್ತೆಗಿ. ಮತ್ತು ಇಲ್ಲಿ ನೋಡಿ ಮನೇಲಿ ಎಷ್ಟೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಇದೆಲ್ಲ ಹಚ್ಕೊಂಡು ಬಂದಿದ್ದೀನಲ್ಲ ನಾನು, ಮನೆ ಕೆಲಸ ಮಾಡಬೇಕು. ಇವಾಗ ಇಷ್ಟು ಕೆಲಸ ಇದೆ ಅಂದರೆ ಫಸ್ಟ್ ಇದು ಹಚ್ಕೊಂಡ್ರೆ ಮನೇಲಿ ಏನು ಕೆಲಸ ಇದೆ ಅದನ್ನು ನಿಧಾನಕ್ಕೆ ಮಾಡ್ಕೋಬೋದು. ಅದಕ್ಕೋಸ್ಕರ ಇವಾಗ ನೋಡಿ ಮನೆಯೆಲ್ಲ ಕಸ ಪಸ ಎಲ್ಲ ಹಂಗೆ ಬಿದ್ದೈತೆ. ಇವಾಗ ಇದು ಸ್ವಲ್ಪ ಒಣಗಿದೆ, ಇದು ಸ್ವಲ್ಪ ಒಣಗಿದೆ ಅಲ್ವಾ. ಇವಾಗ ನಾನು ಮನೇಲಿ ಕೆಲಸನೂ ಮುಗಿಸಿದ್ದೀನಿ. ಅಂದರೆ ಇದು ಒಣಗೋ ಅಷ್ಟರಲ್ಲಿ ನಾನು ಮನೆ ಕೆಲಸನೂ ಮುಗಿಸಾಕ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ. ಅಂದರೆ ಪ್ರತಿಯೊಂದು ನಾವು ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಇವಾಗ ನೋಡಿ ತೋರಿಸ್ತೀನಿ ಏನೇನು ಕೆಲಸ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೆ ಕಸದ ಥರ ಹೆಂಗೆ ಬೇಕು ಹಂಗೆ ಬಿದ್ದಿತ್ತು ನೋಡಿ. ಇವಾಗೆಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಏನಂದರೆ ನಾವು ತಿಂತೀವೋ ಬಿಡ್ತೀವೋ ಯಾರೂ ನೋಡಲ್ಲ ಹೇಳ್ಬೇಕಂದ್ರೆ, ನೀಟ್ನೆಸ್ಸಾಗಿ ಇರಬೇಕು. ಅದಕ್ಕೋಸ್ಕರ ನಾನೆಲ್ಲ ಅಂದರೆ ಒಂದು ಮನೇಲಿದ್ದಾಗ ಎಲ್ಲನೂ ಮಾಡಿಬಿಡ್ತೀನಿ ಒಂದು ಕಡೆಯಿಂದ. ನಾನು ಕೆಲ್ಸಕ್ಕೆ ಹೋದರೂ ಅಷ್ಟೇ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಮತ್ತು ಮಧ್ಯಾಹ್ನ ಬಂದು ಮಾಡ್ಕೋತೀನಿ ಮಿಕ್ಕಿದ ಕೆಲಸಗಳನ್ನೆಲ್ಲ. ಹಾಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದು, ಅಂದರೆ ನುಗ್ಗೆಕಾಯಿ ಬೇಳೆ ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನಾವು ತಿಂಡಿಗೆ ಏನು ಮಾಡಿದ್ದೋ ನನಗೆ ಮರ್ತೋಗ್ತಾಯಿದೆ, ತಿಂಡಿಗೆ ಏನು ಮಾಡಿದ್ದೋ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೋ, ಚಪಾತಿ ಗೋರಿಕಾಯಿ ಪಲ್ಯ ಮಾಡಿದ್ದೋ. ಹಾಗಾಗಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರು ಇತ್ತಲ್ಲ ಅಂತೇಳಿ ನಾನು ರೈಸ್ಗೆ ಇಟ್ಟಿದ್ದೀನಿ ಇಲ್ಲಿ. ಅದು ಎಲ್ಲೋ ಹೊರಗಡೆ ಸ್ವಲ್ಪ ಹೋಗಬೇಕಿತ್ತು, ಫುಲ್ಲು ಮಳೆ ಹಿಡ್ಕೊಬಿಡ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಹೋಗಿ ನಾನು ಸ್ನಾನ ಮಾಡ್ಕೊಬಂದೆ. ಅಂದರೆ ಅದೆಲ್ಲ ಬಿಸಿಲಿದ್ದಿದ್ರೆ ನಾನು ಅದು ಕೂದಲು ಒಣಗಿಸ್ಬಿಟ್ಟು ತೋರಿಸಿದೆ, ಬಿಸಿಲಿಲ್ಲ, ಮಳೆ ಬರ್ತಾಯಿದೆ ಫುಲ್ಲು ಹೊರಗಡೆ. ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಬಂದರೆ ಮಳೆ ಬೇರೆ ಹಿಡ್ಕೊಂಡಿತ್ತು. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಬುರ್ಕ ಹಾಕ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೊರಟೆ ನಾನು. ಬಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಕೆಲಸ ಇತ್ತು. ಅದೇನಾಯಿತು ಅಂದರೆ ನಾವು ಹೋಗಿದ್ದ ಕೆಲಸ ಆಗೇ ಇಲ್ಲ. ಒಡಲ್ಲಿ ಹೋದೋ ನಾನು ನನ್ನ ಮಗಳು ಹೋಗೋಣ ಬಾ ಅಂತ ಅಂದ್ಕೊಂಡು ಹೋಗಿದ್ದಾಗಿಲ್ಲ. ಇದೇನಂದರೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ, ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇದೇನು ಸ್ಕ್ರೂಗಳಿದಾವಲ್ಲ ಅದೇ ಬಿಚ್ಕೋತವೆ ಒಂದೊಂದು ಸರಿ. ನಾನು ಹೇಳ್ತಾಯಿದ್ದೀನಿ ಅವ್ರಿಗೆ ರೆಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಡ್ತೀವಿ ಅಂತ ಇನ್ನೂ ಅವ್ರು ಮಾಡಿಸೇ ಕೊಡ್ತಾ ಇಲ್ಲ. ಆಮೇಲೆ ನನ್ನ ಮಗಳಿಗೆ ಅಂದರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಏನು ವೀಡಿಯೋದಲ್ಲಿ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ. ಓ ಇಲ್ಲ ಬಿಡ ನನಗೆ ಅಂತಂದರು. ಸರಿ ಆಯಿತು ಬಿಡು, ನೀನು ಬಂದಿಲ್ಲ ಅಂದರೆ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಮಾತ್ರ ಕೆಳಗಡೆ ಇಳೀತಾ ಇದ್ದೆ. ಆಮೇಲೆ ಅಷ್ಟರಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದೋ. ಆವಾಗ ಆಟೋ ಬತ್ತು, ಆಟೋ ಹೊತ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ಯಾಕಂದರೆ ನಾನಾದರೆ ನಡೆದು ಬಿಡ್ತೀನಿ, ನಾನು ಒಬ್ಳಿದ್ರೆ ನಡ್ಕೊಂಡೇ ಹೋಗ್ತೀನಿ. ಇವರೆಲ್ಲ ನಡೆಯೋದಿಲ್ಲ. ನನ್ನ ಮಗಳಂತೂ ಇವಳು ನಿಜವಾಗ್ಲೂ ನಡೆಯೋದಿಲ್ಲ, ಅವಳು ಕರ್ಕೊಂಡೇ ಹೋಗಬೇಕು. ಮತ್ತು ಅಲ್ಲಿಂದ ಒಂದು ಜಾಮೂನ್, ಇದು ಕೋವಾ ಜಾಮೂನ್ ಬರುತ್ತಲ್ಲ ತಂದೆ, ಇದು ಕೋವಾ ಜಾಮೂನ್ ಅಂದರೆ ನನಗೆ ತುಂಬ ಇಷ್ಟ. ಮಾಮೂಲಿ ಜಾಮೂನ್ಗಿಂತ ಕೋವಾ ಜಾಮೂನ್ ಅಂದ್ರೇ ಇಷ್ಟ ನನಗೆ. ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ತಗೊಬಂದು ನಾನು ಮನೇಲಿ ಬೈಸ್ಕೊತಾ ಇದ್ದೆ. ನಮ್ಮಮ್ಮ ಬೈತಾ ಇತ್ತು, ಇದಕ್ಕೆಲ್ಲ ಏನಕ್ಕೆ ದುಡ್ಡು ಹಾಕ್ತೀಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನಸ್ಸಿಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಅದು ತಿನ್ನಬೇಕು, ಮತ್ತು ಅದು ನನ್ನ ಮನಸ್ಸಿಗೆ ಯಾವತ್ತು ತಿನ್ನಬೇಕು ಅನ್ಸುತ್ತೆ ಅಲ್ಲಿವರೆಗೂ ತಿನ್ನಲ್ಲ ನಾನು ಆ ಥರ. ಅದಕ್ಕೆ ನಾವೇನು ದಿನ ತಿಂತೀವ ಬಿಡಮ್ಮ ಅಂತ ಹೇಳಿದೆ. ಹಂಗೂ ನಮ್ಮಮ್ಮ ಒಟ ಅಂತ ಬೈತಾನೆ ಇತ್ತು, ಇದಕ್ಕೆಲ್ಲ ದುಂದು ವೆಚ್ಚ ಮಾಡ್ತೀಯ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಮಗಳಿಗೊಂದು 3 ಕೊಟ್ಟೆ. ಇದು ಕೋವಾ ಹಾಕ್ಬಿಟ್ಟು ಮಾಡಿರ್ತಾರೆ, ಇದರಲ್ಲಿ ಹಸಿಟ್ಟು ಇರೋದಿಲ್ಲ ಹೇಳ್ಬೇಕಂದ್ರೆ, ಕೋವಾ ಜಾಸ್ತಿ ಇರುತ್ತೆ, ಲೈಟಾಗಿ ಹಸಿಟ್ಟು ಹಾಕಿರ್ತಾರೆ ಅಷ್ಟೇ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಮ್ಮಮ್ಮ ನನ್ನ ಬೈತಾ ಇರೋದು, ಅದಕ್ಕೆ ನನಗೆ ನಗು ಬರ್ತಾ ಇದೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.